ರಾಜೇಂದ್ರ ಅಂತೇಳಿ ಮಾತಾಡ್ತಿರೋದು. ನಂದೀಶ್ ಅಂತೇಳಿ ನಮ್ಗೆ ಒಂದು ಸತತವಾಗಿ ಒಂದು 4-5 ತಿಂಗಳಿಂದನೂ ಸಹ ನಮ್ಗೆ ಕರೆ ಮಾಡಿ ಹೇಳ್ತಾ ಇರ್ತಾರೆ. ಜೊತೆಗೆ ಸಹ ನಮ್ಮನ್ನ ಭೇಟಿನೂ ಸಹ ಮಾಡಿದ್ರು. ಒಂದು ನಮ್ಮ ಟಿಪ್ಪರು ಕ್ಲೈಮ್ಗೆ ಹೋಗಿದೆ ಸರ್, ಇಂಜಿನ್ ಏನೋ ಪ್ರಾಬ್ಲಮ್ ಬಂದು. ಬಟ್ ಅಶೋಕ ಲೇಲ್ಯಾಂಡ್ ಶೋರೂಮ್ ಅವರು ಈ ರೀತಿ ಮಾಡ್ತಾ ಇದಾರೆ ಅಂತ ಅಂದಾಗ, ಇಲ್ಲ ಶೋರೂಮ್ ಅವರು ಆ ರೀತಿ ಮಾಡಲ್ಲ, ತುಂಬಾ ಪ್ರಖ್ಯಾತಿ ಹೊಂದಿರುವಂತಹ ಶೋರೂಮ್ ಅದು. ನೀವು ಇನ್ನೊಂದ್ 2-3 ಸಾರಿ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮಾಡ್ಕೊಡ್ಬೋದು. ದುಡ್ಕೋದ್ ಬೇಡ ಅಂತ ಹೇಳಿ ಇವ್ರಿಗೆ ಪ್ರತಿ ಸಾರಿಗೂ ಸಹ ನಾವು ಸಲಹೆ ಕೊಡ್ತಾ ಇದ್ದೇವೆ. ಆದ್ರೆ ಅವರು ಸಹ 9 ತಿಂಗಳ ತನಕ ಕಾಯ್ದಿದ್ದಾರೆ. ಇವ್ರು ಬಂದು ಸಹ ಕೂತೆಲ್ಲ ಚರ್ಚೆ ಮಾಡಿದ್ದಾರೆ. ಇವರು ಯಾವುದೇ ರೀತಿಯಾದಂತಹ ಈ 9 ತಿಂಗಳಿಂದ ಏನು ಅದನ್ನ ವೆಹಿಕಲ್ ನ ನವೀಕರಣ ಮಾಡ್ಕೊಡ್ಲಿಕ್ಕೆ ತಯಾರಿಲ್ಲದ ಕಾರಣ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತೇ ಇದೆ ಲಾರಿಯವರ ಸಂಕಷ್ಟ ಏನಿದೆ ಅಂತ. ಪ್ರತಿ ಒಂದು ದಿನಕ್ಕೆ 10,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ ಈ ವಾಹನ. ಒಂದು ತಿಂಗಳಿಗೆ 1 ಲಕ್ಷಕ್ಕೂ ಹೆಚ್ಚು ಲೋನ್ನೇ ಕಟ್ಟಬೇಕು. ಅಂತದ್ರಲ್ಲಿ 9 ತಿಂಗಳಿಂದ ವಾಹನ ಈ ಶೋರೂಮ್ ಒಳಗಡೆ ನಿಂತಿದೆ. ಹಂಗಾದ್ಮೇಲೆ ಇವ್ರ ಪರಿಸ್ಥಿತಿ ಏನಾಗಿರ್ಬೋದು? ಅವ್ರು ಕೇಳ್ತಾ ಇರೋದು ಇಷ್ಟನೇ, ನಾವು ಬಂದು ಈ ಶೋರೂಮ್ನವ್ರಿಗೆ ಕೆಟ್ಟ ಹೆಸರು ತರಬೇಕು, ಅಪಪ್ರಚಾರ ಮಾಡ್ಬೇಕು ಅನ್ನೋದೇನಿಲ್ಲ. ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಅಶೋಕ ಲೇಲ್ಯಾಂಡ್ ವಾಹನಗಳನ್ನ ನಾವು ಬಳಕೆ ಮಾಡ್ತೀವಿ. ಯಾಕೆಂತಂದ್ರೆ ನಾವು ಡ್ರೈವರ್ ಆಗಿ, ಓನರ್ ಆಗಿ ಎಲ್ಲಾನು ಸಹ ಅನುಭವಿಸಿದ್ವಿ. ಅಶೋಕ ಲೇಲ್ಯಾಂಡ್ ಅಂತ ಪ್ರಖ್ಯಾತಿ ಹೊಂದಿರುವಂತ ಕಂಪನಿ. ದಯವಿಟ್ಟು ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತಾ ಇದೀನಿ, ಏನು ಈ ಲಾರಿ ಮಾಲೀಕರು ಇದ್ದಾರೆ ಅವ್ರಿಗೆ ಸೂಕ್ತವಾದ ಪರಿಹಾರವನ್ನ ನೀವು ಮಾಡ್ಕೊಡಿ. ಆ ವಾಹನವನ್ನ ದುರಸ್ತಿ ಏನಾಗಿದೆ ಅದನ್ನ ಬೇಗ ಮಾಡ್ಕೊಡಿ ಅಂತ ಹೇಳಿ ನಾನು ಲಾರಿ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀನಿ. 8ನೇ ತಿಂಗಳು 17ನೇ ತಾರೀಕು 2025ರಲ್ಲಿ ಗಾಡಿ ಸರ್ವಿಸ್ ಕೊಟ್ಟಿರ್ತೀನಿ ಶೋರೂಮ್ಗೆ, ಅಶೋಕ್ ಲೇಲ್ಯಾಂಡ್ ಶೋರೂಮ್ಗೆ. ನಾನು ಶೋರೂಮ್ ಗಾಡಿ ತಗೊಂಡಿರ್ತೀನಿ. 2023 8ನೇ ತಿಂಗಳಲ್ಲಿ ಗಾಡಿ ತಗೊಂಡಿರ್ತೀನಿ ನಾನು ಇಲ್ಲಿಂದ. ಇದು ವಾರಂಟಿ ಬೇಸಿಕ್ ಮೇಲೆ ವಾರಂಟಿ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ವಾರಂಟಿಗೆ ಬ್ರೇಕ್ ಕಟ್ ಆಗುತ್ತೆ, ಬ್ರೇಕ್ ಕಟ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಆಯಿಲ್ ಚೇಂಜ್ ಮತ್ತೆ ಇದಕ್ಕೆ ಗಾಡಿ ತರ್ತೀನಿ. ಬ್ರೇಕ್ ಕಟ್ ಆಗಿದೆಯಲ್ಲ, ಕಟ್ ಆಗಿರೋದು ಇದು ಏನಾರ ಸಮಸ್ಯೆ ಆಗೋದು ಲೈನ್ ಅಲ್ಲಿ ಅಂತ ಅಂದ್ಬಿಟ್ಟು ಹೌಸಿಂಗ್ ಚೆಕ್ ಮಾಡಕ್ ಹೇಳಿರ್ತೀನಿ. ನಿಮ್ಮ ಯಾವ ಶೋರೂಮ್ ಇದು? ಅಶೋಕ್ ಲೇಲ್ಯಾಂಡ್ ಶೋರೂಮ್. ನೀವು ಯಾವ ಗಾಡಿ ತಗೊಂಡಿದ್ರಿ? 12 ವೀಲರ್ ಸರ್. ಅಶೋಕ್ ಲೇಲ್ಯಾಂಡ್ ತಗೊಂಡಿದ್ರಿ? ಹೌದು ಸರ್. ಅಶೋಕ್ ಲೇಲ್ಯಾಂಡ್ ಶೋರೂಮ್ಗೆ ನೀವು ಸರ್ವಿಸ್ ಬಿಟ್ಟಿದ್ರಿ? ಸರ್ವಿಸ್ ಬಿಟ್ಟಿದೆ ಸರ್. ಹೇಳಿ. ಸರ್ವಿಸ್ ಬಿಟ್ಟಿದಾಗ 8ನೇ ತಿಂಗಳು 17ನೇ ತಾರೀಕಲ್ಲಿ ಗಾಡಿ ನಾನು ಸರ್ವಿಸ್ಗೂ ಒಳಗೆ ಕೊಟ್ಟಿರೋದು ಸರ್. ನನ್ಗೆ ಒಂದು ಬಿಲ್ ಬರುತ್ತೆ ಸರ್. ಇದು ಬಿಲ್ ಬಂದಾಗ ಏನಂತ ಬರುತ್ತೆ, ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು 9ನೇ ತಿಂಗಳು 29ನೇ ತಾರೀಕಲ್ಲಿ ಇದು ಬರುತ್ತೆ ಸರ್. ನನ್ಗೆ 30ನೇ ತಾರೀಕು ಕಂಪ್ಲೀಟ್ ಮಾಡ್ಕೊಳ್ಳಿ. ಅವ್ರದ್ದು ಶೋರೂಮ್ ಇಂದ GPS ಗಾಡಿ ಕೊಟ್ಟವ್ರೆ, ಚೆಕ್ ಮಾಡ್ಕೊಳ್ಳಿ, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಸರ್ ಅದಿತ್ತು, ಅವ್ರ ಸಮಸ್ಯೆ ಇತ್ತು, ಇವ್ರ ಸಮಸ್ಯೆ ಇತ್ತು, ಮ್ಯಾನೇಜರ್ ಹೋಗಿಲ್ಲ, ಅವ್ರು ಹೋಗಿಲ್ಲ, ಇವ್ರು ಹೋಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಇದು ಮಾಡಿದ್ರು. ಅದಾದ್ಮೇಲೆ ತಿರ್ಗಾ 18ನೇ ತಾರೀಕು ಕಂಪ್ಲೀಟೆಡ್ ಆದಾದ್ಮೇಲೆ ಇವ್ರಿಗೆಲ್ಲರಿಗೂ ನಾನು ಫೋನ್ ಮಾಡಿದೆ, ಸ್ಟಾಫ್ಗಳಿಗೆ, ಸೇಲ್ಸರ್ಗೆ. ಹಿಂಗೆ ನಿಲ್ಸ್ಕೊಬಿಟ್ಟಾರೆ, ನನಗೆ ಲಾಸ್ ಕಟ್ಕೊಡ್ಲೇಬೇಕು, ನನ್ಗೆ ನಿಲ್ಸ್ಕೊಂಡಿರೋದ್ರಿಂದ ಲಾಸ್ ಕಟ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡ್ತೀನಿ. ಇವತ್ತು ಮಾತಾಡೋದ, ನಾಳೆಗೆ ಮಾತಾಡೋದ ಅಂತ ಅಂದ್ಬಿಟ್ಟು ಸರ್ ನಿನ್ನೆವರೆಗೂ ಇಲ್ಲ. ಮೊನ್ನೆ ಫೋನ್ ಮಾಡಿದಾಗ ಏನಾರು ಮಾಡ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ, ಬಿಲ್ ಕಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗಿ ಅಂತ ನನಗೆ ಇದು ಮಾಡ್ತಿದ್ದಾರೆ. ಎಷ್ಟು ಬಿಲ್ ಕೊಟ್ಟಿದ್ದಾರೆ? ಬಿಲ್ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಸರ್? 34,000 ಕೊಟ್ಟಿದ್ದಾರೆ. 34,000 ಬಿಲ್ ಕೊಟ್ಟಿದ್ದಾರೆ. ಹೌದು ಸರ್. 9 ತಿಂಗಳು ಗಾಡಿ ನಿಲ್ಸ್ಕೊಂಡಿದ್ದಾರೆ. 9 ತಿಂಗಳು ಸರ್, 278 ದಿನ ಸರ್. 9 ತಿಂಗಳ ಮೇಲೆ 6 ದಿನ ಇವತ್ತು ನಿಲ್ಸ್ಕೊಂಡು. ನಿಮ್ಗೆ ಎಷ್ಟು ಲಾಸ್ ಆಗಿದೆ ಇದರಿಂದ? ನನಗೆ ಸರ್ ಡೈಲಿ 10,000 ದುಡಿತಿದೆ ಸರ್. ಹೆಚ್ಚು ಕಮ್ಮಿ 27 ಲಕ್ಷ ಗಂಟೆ ಲಾಸ್ ಆಗಿದೆ ಸರ್. 27 ಲಕ್ಷ ಲಾಸ್ ಆಗಿದೆ. 27 ಲಕ್ಷ ನೀವು ಕಟ್ಕೊಡ್ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡಿಲ್ಲ? ಇಲ್ಲ ಸರ್, ನಾನು ಲೋನ್ ಮತ್ತೆ ಟ್ಯಾಕ್ಸ್ ಕಟ್ಕೊಡಿ ಅಂತ ಅಂದ್ಬಿಟ್ಟು ನಾನು ಡಿಮ್ಯಾಂಡ್ ಮಾಡಿದ್ದು. ನಾನು 10.5 ಲಕ್ಷ ಕಟ್ಕೊಡಿ ಅಂತ ಇವ್ರನ್ನ ಕೇಳ್ಕೊತಾ ಇರೋದು. ಇವರು ಏನು ಮಾಡ್ಕೊತೀಯ ಮಾಡ್ಕೊ, ಅದೇನೋ ಆಪ್ಷನ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಇವ್ರು ಹೇಳ್ತಾ ಇರೋದು. ನಿನ್ನೆ ಎಲ್ಲ ಮಾತಾಡಿದಾಗ ನೀನು ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಮಾಡ್ತೀನಿ, ಇವಾಗೇನು ಬರೋಲ್ಲ, ಅದು ಬರೋಲ್ಲ, ಇದು ಬರೋಲ್ಲ ಅಂತ ಅಂದ್ಬಿಟ್ಟು ಕೃಷ್ಣ ಸರ್ ಅಲ್ಲಿ ಇದಲ್ಲಿ ನಾನು ಫುಟೇಜ್ ಕೇಳ್ತೀನಿ ಸರ್, CC ಕ್ಯಾಮ್ರಾ ಫುಟೇಜ್ ಹಣ ಹಿಡ್ಕೊಳ್ಳಿ. ಫುಟೇಜ್ ಕೇಳಿದಾಗ ಸರ್ ಮ್ಯಾನೇಜರು ಯಾವುದೋ ಫುಟೇಜ್ ಇಲ್ಲ, ಏನಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಮಾತಾಡ್ತಾರೆ ಸರ್. ಇಲ್ಲಿ ಸರ್ ಲೇಲ್ಯಾಂಡ್ ಮ್ಯಾನೇಜರ್ ಸರ್, ಈ ಸರ್ವಿಸ್ ಮ್ಯಾನೇಜರ್ ಸರ್ ಇವ್ರು ಬಂದು ನಾವೇನಾದ್ರು ವೀಡಿಯೋ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ, ಕಾಲ್ ಡೀಟೇಲ್ಸ್ ತಗೊಳ್ಳಿ, ವೀಡಿಯೋ ಕೊಡಿ ಅಂತ ಅಂದರೆ ಸರ್ ಇವ್ರೇನು ಹೇಳ್ತಾರೆ, ನಮ್ಮಲ್ಲಿ ಅದೇನೂ ಇಲ್ಲ, ಹಂಗೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಸರ್. ಯಾವುದು ಇದಿಲ್ವಂತೆ ಸರ್. ನನ್ನ ಗಾಡಿಗೆ ಸರ್ ಬೇಕು ಅಂತಾನೆ ಮಡಿಕೊಂಡು ಹಿಂಗೆ ಲೇಜಿತನ ಮಾಡ್ಕೊಂಡು ಇಷ್ಟಕ್ಕೆಲ್ಲ ತಂದು ನಿಲ್ಸಿರೋದು. ನನ್ನ ಗಾಡಿ ಅದೇನೈತೆ ನನಗೆ ಕಟ್ಕೊಡ್ಲಿ ಸರ್. ನನಗೆ ಪೊಲೀಸ್ ಕಂಪ್ಲೇಂಟ್ ಯಾರು ಕೊಟ್ಟಿದ್ದೀರಾ? ಇವಾಗ ಕೊಡ್ತೀನಿ ಸರ್. ನಾನು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೊಡೋ ಅನ್ಕೊಂಡಿದ್ದೀನಿ.